ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎನ್. ಹುಬ್ಬಳ್ಳಿ ಗ್ರಾಮೀಣ ಭಾಗದಲ್ಲಿ ಶಾಶ್ವತ ಕುಡಿಯುವ ನೀರು ಸರಬರಾಜು L&Tಗೆ ನಿರ್ದೇಶನ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜೊತೆಗೆ ಗ್ರಾಮೀಣ ಭಾಗದ ಜನರ ಕುಡಿಯುವ ನೀರಿನ ಬಗ್ಗೆಯೂ ಕುಡಿಯುವ ನೀರಿನ ಸಮಸ್ಯೆಗಳು ಕೇಳಿಬಂದಿದ್ದವು. ಇದರ ಬೆನ್ನಲ್ಲೇ ಈಗ ಕಾರ್ಯಪ್ರವೃತ್ತರಾದ ಪಾಲಿಕೆಯ ಮೇಯರ್ ಹಾಗೂ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಶಾಶ್ವತ ಕುಡಿಯುವ ನೀರು ಸರಬರಾಜು ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಹೌದು, ತಡಸಿನಕೊಪ್ಪ, ಜೋಗಿಯಲ್ಲಾಪುರ, ಇಟಿಗಟ್ಟಿ ಗ್ರಾಮಗಳ ಶಾಶ್ವತ ಕುಡಿಯುವ ನೀರು ಸರಬರಾಜಿನ ಬಗ್ಗೆ L&T ಮತ್ತು KUIDFC ಅಧಿಕಾರಿಗಳ ಜೊತೆಗೆ ಚರ್ಚಿಸಲಾಗಿದೆ. ಇನ್ನು ಅಗತ್ಯ ಕ್ರಮಗಳನ್ನು ಜರುಗಿಸುವಂತೆ ಸೂಚನೆ ನೀಡಿದ್ದು, ಗ್ರಾಮೀಣ ಭಾಗದಲ್ಲಿ ಶಾಶ್ವತ ಕುಡಿಯುವ ನೀರಿನ ಸರಬರಾಜಿನ ಬಗ್ಗೆ ಮತ್ತು L&T ಹಾಗೂ KUIDFC ಜವಾಬ್ದಾರಿಗಳನ್ನು ಮೇಯರ್ ಹಾಗೂ ಆಯುಕ್ತರು ತಿಳಿಸಿದರು. ಇನ್ನು ಅವಳಿ ನಗರ ಸೇರಿದಂತೆ ಪಾಲಿಕೆಯ ವ್ಯಾಪ್ತಿಗೆ ಬರುವ ಗ್ರಾಮೀಣ ಭಾಗದಲ್ಲಿ ಮಳೆಗಾಲದ ನಂತರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಈ ನಿಟ್ಟಿನಲ್ಲಿ ಸಭೆ ನಡೆಸಿ ಸೂಚನೆ ನೀಡಲಾಯಿತು. ಇಟಿಗಟ್ಟಿ, ಜೋಗಿಯಲ್ಲಾಪುರ ಮತ್ತು ತಡಸಿನಕೊಪ್ಪ ಈ ಮೂರು ಗ್ರಾಮಕ್ಕೆ ಈಗಾಗಲೇ ನಾವು ಬೋರ್ ಮುಖಾಂತರ ನೀರು ಕೊಡ್ತಾ ಇದ್ದೇವೆ. ನನಗದು ಇತ್ತಿತ್ತಲಾಗಿ ನನಗೆ ಬೆಳಗ್ಗೆ ಬಂತ. ಇದಕ್ಕಿಂತ ಪೂರ್ವ ನಮ್ಮ ಆ ಕ್ಷೇತ್ರ ಶಾಸಕರಾದ ಅರವಿಂದ್ ಬೆಲ್ಲದವರು ಇಟಿಗಟ್ಟಿ, ಜೋಗಿಯಲ್ಲಾಪುರ, ಕಾಡನ್ ಮತ್ತು ತಡಸಿನಕೊಪ್ಪ ಮೂರು ಗ್ರಾಮಕ್ಕೂ ನೀರು ಸಾಗರ ಕೆರೆಯಿಂದ ಒಂದು ಜಾಕ್ವೆಲ್ ಹಾಕಿ ಸಪ್ರೇಟ್ ಲೈನ್ ತಂದು ಅವ್ರಿಗೆ ಕುಡಿ ನೀರು ಅಂತ ಒಂದು ವ್ಯವಸ್ಥೆ ಮಾಡೋಕ್ಕೆ ಆ ಊರು ಗ್ರಾಮ ಮಟ್ಟ ತಂದು ಪೈಪ್ಲೈನ್ ಹಾಕಿದ್ದಾರೆ. ಅದನ್ನು ಬರೀ ಕಮಿಷನ್ ಮಾಡಿ ಇವ್ರಿಗೆ ಮನೆ ಕೊಡಬೇಕು. ಆ ಕೆಲಸ ಇವರು ಸ್ಥಗಿತಿಟ್ಟಿದ್ದಾರೆ. ಅದಕ್ಕೆ ನಾನು ಆಯುಕ್ತರು ಕೇಳಿದಾಗ ಏನಂದ್ರೆ ಅವರು ಇದನ್ನು ನೀರು ಕೊಡೋದ್ರಿಂದ ಹಳೆ ಬಳಿ ಆ ಭಾಗಕ್ಕೆ ತೊಂದರೆ ಆಗ್ತೈತೇನೋ 22 ವಾರ್ಡಿಗೆ ಅಂತ ಅವ್ರು ಹೇಳಿದ್ರೆ. ಅವ್ರಿಗೆ ಕೊಡೋದು 0.5 MLD ನೀರು. ನಮಗೆ ಅಲ್ಲಿ ಸ್ಟಾಕ್ ಇದ್ದಿದ್ದು 35 ದಿವಸಕ್ಕೆ 35 MLD ನೀರು ಬಳಸ್ಕೋಬೇಕಾಗಿದೆ. ನಾವು ಉಪಯೋಗ ಮಾಡ್ತಿದ್ದು ಬರೀ 27 MLD, ಇನ್ನೂ 8 MLD ನೀರದ. ನಾವು ಕೊಡೋದು ಬರೀ 0.5 MLDದಿಂದ ಏನು ತೊಂದರೆ ಹೋಗಲ್ಲ, ಅದನ್ನು ಕೊಡ್ರಿ ಅಂತಾರೆ. ಅದಕ್ಕೆ ಅವ್ರು ಕಮಿಷನ್ ಮಾಡಿ ಎಲ್ಲೆಲ್ಲಿ ಲೀಕೇಜ್ ಅಂತ ನೋಡಿ ಒಂದಿಟ್ಟು ಫಿಕ್ಸ್ ಮಾಡಿ ಅವ್ರಿಗೆಲ್ಲ ಮೂರು ಕೊಡೋನನ್ನು ಒಂದು ನಿರ್ದಿಷ್ಟ ಒಂದು ಟೈಮ್ ತೊಗೊಂಡಾರ, ಒಂದು 8 ದಿವಸ. ಅದಕ್ಕೆ ಬಹುಶಃ ನನಗೂ ಆಶಾಭಾವ ಅನ್ನೋದು 8 ದಿವಸ ಆದ ನಂತರ ಅದಕ್ಕೆ ಕೊಡುಗೆ ನೀರಿನ ವ್ಯವಸ್ಥೆ ಮಾಡೋಕ್ಕೂ ನಾವು ಸಜ್ಜಾಗ್ತೇವೆ ಅನ್ನೋದು ಹೇಳೋಕ್ಕೆ ಭಾಳ ನಮಗೆ